ಆದ್ರೆ ಆ ಮಕ್ಕಳ ಕೈಗೆ ಮೊಬೈಲ್ ಕೊಡುವ ಮುನ್ನ ನೀವು ಹುಷಾರಾಗಿರ್ಬೇಕು. ಮೊಬೈಲ್ ನಿಂದ ಏನಾಗುತ್ತೆ ಗೊತ್ತಾ? ದೈಹಿಕ ಚಟುವಟಿಕೆಗಳು ಅತ್ಯಗತ್ಯ, ಅಂದ್ರೆ ಅದ್ರ ಮೇಲೆ ಪರಿಣಾಮ ಬೀರುತ್ತೆ. ಮಲಗುವ ಮುನ್ನ 2 ಗಂಟೆ ಮುಂಚೆ ಮೊಬೈಲ್ ಹಾಗೆ ಟಿವಿಯಿಂದ ದೂರ ಇರಬೇಕು. ಮಕ್ಕಳು ಮೊಬೈಲ್ ನೋಡೋದ್ರಿಂದ ಕೇವಲ ಒನ್ ವೇ ಕಮ್ಯುನಿಕೇಶನ್ ಆಗುತ್ತೆ. ಹೀಗಾದ್ರೆ ಚಿಕ್ಕ ಮಕ್ಕಳು ಮಾತು ಕಲಿಯುವುದು ತುಂಬಾ ಕಷ್ಟ. ಆದ್ರಿಂದ ಪೋಷಕರು ಮಗುವಿನ ಬಳಿ ಮಾತಾಡ್ತಾ ಇರಬೇಕು. IAP ಗೈಡ್ಲೈನ್ಸ್ ಪ್ರಕಾರ 2 ವರ್ಷದೊಳಗಿನ ಮಗುವಿಗೆ ಮೊಬೈಲ್ ಕೊಡ್ಲೇಬಾರ್ದಂತೆ. ಮೊಬೈಲ್ ಇಂದ ಮಾನಸಿಕ ದೈಹಿಕ ಬೆಳವಣಿಗೆ ಮೇಲೆ ನೇರ ಪರಿಣಾಮ ಬೀರುತ್ತೆ. ನಾವ್ ಹೇಳ್ತಾ ಇಲ್ಲ, ಇದನ್ನ ಊಹೆ ಮಾಡಿಕೊಂಡು ವೈದ್ಯರು ಹೇಳಿರೋದು, ಅಧ್ಯಯನ ಮಾಡಿದ್ದಾರೆ, ಸಂಶೋಧನೆ ಮಾಡಿದ್ದಾರೆ, ಮಕ್ಕಳನ್ನು ಕೂಡ ಸಂಶೋಧನೆಗೆ ಬಳಸಿಕೊಂಡಿದ್ದಾರೆ. ಸ್ನೇಹಿತರೆ ನಮಸ್ತೆ, ನಾನು ಈಶ್ವರನ್ ಪಿ ತೀರ್ಥ ಮಾತಾಡ್ತಾ ಇರೋದು, ಸಾವಯವ ಕೃಷಿಕರು ಕೂಡ್ಲಿಗೆರೆ. ಈಗ ಪ್ರಸ್ತುತ ಚಿತ್ರದುರ್ಗದಲ್ಲಿ ವಾಸ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಇವತ್ತು ನೋಡ್ತಾ ಇರ್ಬೋದು, ಫಸ್ಟಿಗೆ ಮೊಬೈಲೆಲ್ಲ ಕೊಡಬೇಡಿ ಮಕ್ಕಳಿಗೆ ಅಂತ ಹೇಳಿ ಬಂತು. ಆಮೇಲೆ ಚೈನಾದ ಮಕ್ಕಳು, ಜಪಾನ್ ಮಕ್ಕಳುಗಳು, ಬೇರೆ ಬೇರೆ ಕೊರಿಯನ್ ಮಕ್ಕಳುಗಳೆಲ್ಲ ಹೇಗೆ ತಮ್ಮ ಇದನ್ನು ಒಂದು ಶಿಸ್ತನ್ನು ಬೆಳೆಸ್ಕೊಂಡು ಇವತ್ತು ಯಾವ ಥರ ಫಿಟ್ ಆಗಿದ್ದಾರೆ ಅಂತ ಹೇಳಿ ನಮ್ಮ ಮಕ್ಕಳನ್ನು ನೋಡ್ತಾ ಇರ್ತೀವಿ ನಾವು, ನಮ್ಮ ಮನೆಗಳಲ್ಲೇ ಯಾವ ಥರ ಫಿಟ್ಟಲ್ಲಿದ್ದಾರೆ ಅಂತ. ಓಕೆ, ಇರಲಿ, ನಾನು ಇವತ್ತು ಹೋಗೋಣ ಅಂಥೇಳಿ ನಮ್ಮ ಚಿತ್ರದುರ್ಗದ ಸ್ಟೇಡಿಯಮಿಗೆ ಬಂದೆ. ತುಂಬ ಆಹ್ಲಾದಕರ ವಾತಾವರಣ, ತುಂಬ ಸುಸಜ್ಜಿತವಾದ ಒಂದು ಸ್ಟೇಡಿಯಂ ಅಂತ ಅನ್ನಿಸ್ತಾ ನೋಡಿದಾಗ. ಅಲ್ಲಿ ನೋಡಿದಾಗ ಆಸಕ್ತಿ ಅಂತ ತುಂಬ ಸಣ್ಣ ಸಣ್ಣ ಮಕ್ಕಳುಗಳು, 4 ವರ್ಷದಿಂದ 25 ವರ್ಷದವರೆಗಿರೋ ಮಕ್ಕಳುಗಳು ಸಹ ತುಂಬ ಚೆನ್ನಾಗಿ ಒಂದು ಯೂನಿಫಾರ್ಮ್ ಹಾಕ್ಕೊಂಡು ಎಕ್ಸಸೈಸ್ ಮಾಡೋದು, ಆಟ ಆಡೋದೆಲ್ಲ ಮಾಡ್ತಾಯಿದ್ರು. ಖುಷಿ ಆಯಿತು, ತುಂಬ ಖುಷಿ ಆಯಿತು. ಅರೆ, ಚೈನಾ ನೋಡಿದರೆ 778 ಮೆಡಲ್ ತಗೊಂಡಿದೆ. ಸಣ್ಣ ಪುಟ್ಟ ದೇಶ ಅಂದ್ಕೊಂಡು ಜಪಾನು 547 ಮೆಡಲ್ ತಗೊಂಡು ಒಲಿಂಪಿಕ್ಕಲ್ಲಿ. ನಮ್ಮ ದೇಶದ ಮಕ್ಕಳಿಗೆ ಯಾಕಪ್ಪ ಸಾಧ್ಯ ಆಗ್ತಾ ಇಲ್ಲ ಅಂತ ಅನ್ನಿಸ್ದಾಗ, ಓಕೆ ನಮ್ಮ ಮಕ್ಳು ಏನು ಮಾಡ್ತಾರೆ ನಮಗೂ ಗೊತ್ತು ಚೆನ್ನಾಗಿ. ಈ ಸ್ಟೇಡಿಯಮಲ್ಲಿರೋ ಮಕ್ಳುಗಳು ಏನು ಮಾಡ್ತಾಯಿದ್ದಾರೆ ಅಂತೇಳಿ ಅದನ್ನು ಸಹ ಖುಷಿ ಆಯಿತು. ಏನೊಂದು ಹೊಸ ಬೆಳವಣಿಗೆ ಕಾಣ್ತಾ ಇದೆಯಲ್ಲ ಸ್ಟೇಡಿಯಮಲ್ಲೇ ಅನ್ನಿಸ್ತು. ತುಂಬ ಒಳ್ಳೆ ತರಬೇತಿ ಥರಲ್ಲಿ ಮಕ್ಕಳಿಗೆ ತರಬೇತಿ ಮಾಡ್ತಾಯಿದ್ರು, ಸಮ್ಮರ್ ಕ್ಯಾಂಪ್ ಮಾಡ್ತಾಯಿದ್ರು. ಅದರಲ್ಲೂ ಒಬ್ಬರನ್ನು ವಿಶೇಷವಾಗಿ ನಾನು ಹುಡುಕಿ ಮಾತಾಡಿಸ್ಲಿಕ್ಕೆ ಶುರು ಮಾಡಿದೆ. ನಮಸ್ತೆ, ನನ್ನ ಎದುರುಗಡೆ ಇರೋಂಥದ್ದು ಶಿವಕುಮಾರ್ ಅಂತ ಹೇಳಿ, ಸ್ಪೋರ್ಟ್ಸ್ ಟ್ರೈನರು ಜೊತೆ ಸ್ಪೋರ್ಟ್ಸ್ ಮಾಸ್ಟರು. ವಿಶೇಷ ಏನು ಅನಿಸಿದ್ದು, ನಾನು ಫಸ್ಟ್ ಟೈಮ್ ಬಂದಿದ್ದು ಚಿತ್ರದುರ್ಗ ಸ್ಟೇಡಿಯಮಿಗೆ, ಫಸ್ಟ್ ಟೈಮ್ ಬಂದಿದ್ದು. ಇಲ್ಲಿ ನೋಡ್ತಾ ಇದ್ದೀನಿ ಸಣ್ಣ ಮಕ್ಕಳು 4 ವರ್ಷದಿಂದ ಹಿಡಿದು 22-23 ವರ್ಷದಲ್ಲಿರೋ ಮಕ್ಕಳವರೆಗೂ ಸಹ ಎಲ್ಲರೂ ಸ್ಪೋರ್ಟ್ಸಲ್ಲಿ ತೊಡಗಿಸ್ಕೊಂಡಿದ್ದು ಬೆಳಗ್ಗೆನೇ. ತುಂಬ ಖುಷಿ ಆಗ್ತಾಯಿತ್ತು. ಇದೇನಪ್ಪ ಇಷ್ಟು ವಯಸ್ಸಿನ ಮಕ್ಕಳನ್ನು ಮಾಡ್ತಾರ ಇದೆಲ್ಲ ಅಂತ ಅನ್ನಿಸ್ತಾ ಇತ್ತು. ಅವಾಗ ಸಿಕ್ಕಿದ್ದು ನನಗೆ ಶಿವಕುಮಾರ್ ಅಂತೇಳಿ, ಇವರೇ ಅದಕ್ಕೆ ಆಧಾರ ಸ್ತಂಭ ಮತ್ತು ಶುರು ಮಾಡಿದವರು ಅಂಥೇಳಿ. ಕಳೆದ 4 ವರ್ಷದಿಂದ ಶುರು ಮಾಡಿದಾರಂತೆ. ಅದು DSA ಅಂಥೇಳಿ, ಡ್ರೀಮ್ಸ್ ಸ್ಪೋರ್ಟ್ಸ್ ಅಕಾಡೆಮಿ ಅನ್ನೋ ಒಂದು ಹೆಸರಿನಲ್ಲಿ ಅವ್ರು ಮಾಡಿದ್ದಾರೆ. ಅವ್ರ ವೈಯಕ್ತಿಕ ಆಸಕ್ತಿಯಿಂದ ಮಾಡಿದ್ದಾರೆ. ಬನ್ನಿ ಮುಂದಿನ ಕತೆ ಅವ್ರ ಹತ್ರ ಕೇಳೋಣ. ಶಿವಕುಮಾರ್ ಸರ್ ನಮಸ್ತೆ. ನಮಸ್ತೆ ಸರ್. ಸರ್ ಹೇಳಿ, ಇದು ಏನು ಆ್ಯಕ್ಚುಲಿ ನಿಮ್ದು ಏನು ಕನಸು, ಇದು ಏನಕ್ಕೆ ಯಾಕೆ ಮಾಡಿದ್ರಿ ಸರ್? ನನ್ನ ಉದ್ದೇಶ, ಇವತ್ತಿನ ದಿವಸ ಎಲ್ಲ ಮಕ್ಕಳು ಈಗ ಮೊಬೈಲ್ ಗೇಮ್ಸಿಗೆ ಬಿದ್ದುಬಿಟ್ಟಿದ್ದಾರೆ ಸರ್. ಅದರಿಂದ ಹೊರ ತೆಗಿಬೇಕಂತ ಹೇಳಿ ನಾನು ಇಲ್ಲಿ ದಿನ ಬೆಳಗ್ಗೆ ಸಂಜೆ ಇಲ್ಲಿ ಹೊರಗಡೆ ಫಿಸಿಕಲ್ ಆಕ್ಟಿವಿಟಿ ಮಾಡಿಸ್ಬೇಕು ಅನ್ನೋದಕ್ಕೋಸ್ಕರ ಇಲ್ಲಿ ಕ್ಯಾಂಪ್ ಶುರು ಮಾಡಿದ್ದೀನಿ ಸರ್. ಅದೇ ರೀತಿಯಾಗಿ ನನಗೆ ಇಲ್ಲಿ ಮೇಯ್ನು ನನಗೆ ಗೌರ್ಮೆಂಟ್ ಶಾಲೆ ಮಕ್ಕಳು ಬೆಳಿಬೇಕನ್ನೋದು. ಅಂದರೆ ಸರ್ಕಾರಿ ಶಾಲೆ ಮಕ್ಕಳು ಬರಬೇಕು, ಆ ಮಕ್ಕಳುಗಳು ಸಹ ಸ್ಪೋರ್ಟ್ಸ್ ಅನ್ನೋ ಸಾಧ್ಯತೆ ಆಗಬೇಕು ಅಂತ. ಹೌದು ಸರ್, ಹೌದು. ಓಕೆ. ಅಂದರೆ ನೀವು ಅಲ್ಲೇ ಓದಿದ್ದಿರ್ಬೋದೇನೋ? ಹೌದು ಸರ್, ನಾನು ಡಿಗ್ರಿ ಮುಗಿಯೋವರೆಗೂ ನಾನು ಎಲ್ಲ ಗೌರ್ಮೆಂಟ್ ಶಾಲೆ ಸರ್.
75 ರೂಪಾಯಿ ಫೀಸ್ ಸರ್ ನಮ್ದು ಅಷ್ಟೇ. ನಾವೆಲ್ಲ 1000 ರೂಪಾಯಿ ಇಡೀ ಇಡೀ ಡಿಗ್ರಿನೇ PUC ವರೆಗೂ ಅಲ್ಲ 10th ವರೆಗೂ 75 ರೂಪಾಯಿ ಮುಗಿಸಿದೀವಿ ಸರ್ ಅಷ್ಟೇ. ಮತ್ತೆ ನಮಗೆ ಸ್ಕಾಲರ್ ರೂಪದಲ್ಲಿ ವಾಪಸ್ ಕೊಡ್ತಾ ಇದ್ರು ಗೌರ್ಮೆಂಟ್. ಇವತ್ತಿನ ಕಾಲದಲ್ಲಿ 75 1.5 ಲಕ್ಷ ಕೊಟ್ಟು ಓದಿಸ್ತಾರೆ, ಅದು ಯಾವುದೇ ಫಿಸಿಕಲ್ ಫಿಟ್ನೆಸ್ ಇರಲ್ಲ. ಅದೇನೆ ಇಲ್ಲ, ಮಕ್ಳಿಗೆ ಆಸಕ್ತಿ ಅನ್ನೋದೇ ಕಡಿಮೆ ಆಗಿದೆ ಓವರ್ ಆಲ್ ಎಲ್ಲ ಕಡೆ. ಇಲ್ಲ ಬೆರಳಿಕೆ ಅಷ್ಟೇ. ಇಡೀ ಚಿತ್ರದುರ್ಗ ಜಿಲ್ಲೆಯಲ್ಲಿ ಊರಲ್ಲಿ ಲೆಕ್ಕ ಹಾಕಿದ್ರೆ 1000 ಜನ ಮಕ್ಳು ಇರ್ಬೋದು, ಇಲ್ಲಿ 200-300 ಜನ ಮಕ್ಕಳು ಬಂದಿದ್ದಾರೆ. ಆದರೆ ಅಲ್ಲಿ ಆಸಕ್ತಿ ಪರ್ಸೆಂಟೇಜ್ ಲೆಕ್ಕ ಹಾಕಿದ್ರೆ ತುಂಬ ಕಡಿಮೆನೇ ಇದೆ. ಇಷ್ಟು ಒಳ್ಳೆ ಸ್ಟೇಡಿಯಂ ಇದೆ, ವ್ಯವಸ್ಥೆ ನೋಡ್ತಾ ಇರ್ಬೋದು, ಎಷ್ಟು ಒಳ್ಳೆ ಸ್ಟೇಡಿಯಂ ಇದೆ, ಅನುಕೂಲ ಇದೆ, ಸರ್ಕಾರ ಮಾಡಿಕೊಟ್ಟಿದೆ, ಇಲ್ಲ ಅಂತಲ್ಲ. ಉಪಯೋಗಿಸ್ಕೊಂತಿರೋದು ಕಡಿಮೆ ಇದ್ದಾರೆ. ಹೌದು ಸರ್, ಅಲ್ಲ? ಹೌದು ಸರ್. ಓಕೆ ಸರ್, ಇದು ಏನು ಫೀಸ್ ಆ್ಯಕ್ಚುಲಿ? ಎಷ್ಟು ದಿನದ ಕಾರ್ಯಕ್ರಮ ಸರ್? ಇದು 29 ದಿವಸದ ಕಾರ್ಯಕ್ರಮ ಸರ್. ಸರ್ ನನ್ನ ಹತ್ರ ಈಗ ಸದ್ಯದಲ್ಲಿ 90 ಜನ ಇದ್ದಾರೆ. 90 ಜನದಲ್ಲಿ ಗೌರ್ಮೆಂಟ್ ಶಾಲಾ ಮಕ್ಳು ಏನಿಲ್ಲ ಅಂದ್ರೆ 30 ಜನ ಇದ್ದಾರೆ. ಗೌರ್ಮೆಂಟ್ ಶಾಲಾ ಮಕ್ಳ ಹತ್ರ ಫೀಸ್ ಕಲೆಕ್ಟ್ ಮಾಡಲ್ಲ. ಆಮೇಲೆ ಯಾರ ಹತ್ರನು ಬಲವಂತ ಇಲ್ಲ ಸರ್ ಫೀಸ್ ಕೊಡ್ರಿ ಅಂತ. ಅವ್ರ ಆಸಕ್ತಿಯಿಂದ ಕೊಟ್ರೆ ಹೇಳ್ತೀನಿ, ಇಷ್ಟು ಫೀಸ್ ಇರುತ್ತೆ ಅಂತ ಹೇಳ್ತೀನಿ. ಅಷ್ಟು ಫೀಸ್ ಕೊಟ್ರೆ ನಾನು ಮತ್ತೆ ಇನ್ನೊಂದ್ಸರಿ ಕೇಳೋದಿಲ್ಲ. ಅರ್ದು ಕೊಟ್ರೆ ಮಾತ್ರ ಮಾಡ್ತೀನಿ. ಪ್ರತಿ ಸಮ್ಮರ್ ಕ್ಯಾಂಪಲ್ಲೂ ನಾನು ಒಂದು ಟೀ ಶರ್ಟ್ ಕೊಡ್ತೀನಿ ಸರ್. ಒಂದು ಟೀ ಶರ್ಟ್ ಕೊಡ್ತೀನಿ. ದಿನ ಎವ್ರಿ ಡೇ ಹಾಲ್ ಇರುತ್ತೆ, ಹಾಲ್ ಜೊತೆಗೆ ಒಂದ್ ದಿವಸ ಮೊಟ್ಟೆ ಇರುತ್ತೆ, ಒಂದ್ ದಿವಸ ಬಾಳೆಹಣ್ಣು ಇರುತ್ತೆ, ಒಂದ್ ದಿವಸ ಹಸಿ ಕಾಳು ಇರುತ್ತೆ, ಒಂದ್ ದಿವಸ ಡ್ರೈ ಫ್ರೂಟ್ಸ್ ಇರುತ್ತೆ. ಸಂಡೇ ಟ್ರಕ್ಕಿಂಗ್ ಇರುತ್ತೆ ಸರ್. ಟ್ರಕ್ಕಿಂಗಿಗೆ ನಮ್ಗೆ ಏನಿಲ್ಲ ಅಂದ್ರೆ 10,000 ಬೇಕು. ಇನ್ಸ್ಟ್ರಕ್ಟರು, ತಿಂಡಿ ವ್ಯವಸ್ಥೆ ಎಲ್ಲ ನಾವು ಅಲ್ಲೇ ಮಾಡ್ತೀವಿ. ಈಗ ಏರೋಬಿಕ್ಕಿಗೆ ಬೇರೆ ಡ್ಯಾನ್ಸಿಗೆ ಬೇರೆ ಟೀಚರ್ಸ್ ಬರ್ತಾರೆ, ಯೋಗಕ್ಕೆ ಬೇರೆ ಟೀಚರ್ಸ್ ಬರ್ತಾರೆ. ಮತ್ತೆ ಮೋಟಿವೇಶನಲ್ ಕ್ಲಾಸ್ ಮಾಡಿಸ್ತೀನಿ ಸರ್. ಅದರಲ್ಲಿ ನಮ್ಮ ಸ್ಟೂಡೆಂಟ್ಗಳು ಒಂದಿಬ್ರು UPS ಇದು ಎಲ್ಲ ಪಾಸ್ ಮಾಡಿದ್ದಾರೆ. ಅವ್ರನ್ನ ಕ್ಲಾಸ್ ಕರೆಸಿ ಅವ್ರಿಗೂ ಕ್ಲಾಸ್ ಕೊಡ್ತೀನಿ. ಒಂದು 5,000 ರೂಪಾಯಿ ಇದೆಯಾ ಫೀಸ್ ನಿಮ್ದು ಸರ್? 5,000 ರೂಪಾಯಿ ತೊಗೊಂತೀರಿ ಇಷ್ಟಕ್ಕೆ ಸರ್? ಇಲ್ಲ ಸರ್, ನಾನು ಇಷ್ಟಕ್ಕೆ ನಾನು ಫೀಸ್ ಅಂತ 1,000 ರೂಪಾಯಿ ಅಂತ ಹೇಳಿದ್ದೀನಿ. ಆದ್ರೆ ನೀವು ಮೊದಲಿಗೆ ಹೇಳಿದಂಗೆ ಇದರಲ್ಲಿ ಯಾರು ಕೊಡೋದಿಲ್ಲ. ಬರೀ 1,000? 1,000 ಸರ್ ಅಷ್ಟೇ. ಬರೀ 1,000 ರೂಪಾಯಿನಲ್ಲಿ 25 days ಅವ್ರನ್ನ ಮಕ್ಳು ನೋಡ್ಕೊಂಡು ಅವ್ರಿಗೆ ಹಾಲು ಹಣ್ಣು ಕೊಟ್ಟು ಟ್ರೆಕ್ಕಿಂಗ್ ಕರ್ಕೊಂಡು ಹೋಗಿ ಅದರಲ್ಲೂ ಗೌರ್ಮೆಂಟ್ ಶಾಲೆ ಮಕ್ಳಿಗೆ ಫ್ರೀನೂ ಮಾಡಿ. ಹೌದು ಸರ್. ಸೂಪರ್ ಸರ್, ಭಾಳ ಖುಷಿ ಆಯ್ತು. ಅಂದರೆ ಬೆಂಗಳೂರು ಅಥವಾ ಮೈಸೂರು ನಗರ ಅಂಥದ್ದು ದೊಡ್ಡ ದೊಡ್ಡ ಇವತ್ತಿನ ಪಾಲಿಟಿನ್ ಸಿಟಿಗಳೆಲ್ಲ ಲೆಕ್ಕ ಹಾಕ್ಕೊಂಡ್ರೆ 1,000 ರೂಪಾಯಿನಲ್ಲಿ ಮಕ್ಳುಗಳಿಗೆ, ಅದು ಬೆಳಗಿನ 6 ಗಂಟೆ ಕರ್ಕೊಂಡು ನೋಡ್ತಾ ಇದ್ದೀನಿ ತುಂಬ ಸಣ್ಣ ಮಕ್ಳುಗಳು ಪಾಪ ಅವಳ ಜೊತೆ. ಮತ್ತೆ ನೀವು ಒಂದಿಷ್ಟು ಜನ ಕೋಚಿಂಗ್ನವರೆಲ್ಲ ಇದ್ದಾರೆ, ನಿಮ್ಮ ಫ್ರೆಂಡ್ಸ್ಗಳು ಸಹಕರಿಸ್ತಾರೆ ಅನ್ಸುತ್ತೆ ಬಹುಶಃ. ನನ್ನ ಹತ್ರ ಈಗ ಎಲ್ಲ ನ್ಯಾಷನಲ್ ಮೆಡಲಿಸ್ಟ್ಗಳು ಇದ್ದಾರೆ ಸರ್, ಅವರು ನನಗೆ ಸಹಕರಿಸ್ತಾರೆ. ಅದೇ ರೀತಿಯಾಗಿ ನಾವು ಗೌರ್ಮೆಂಟ್ ಶಾಲಾ ಮಕ್ಕಳಿಗೆ ಫೀಸ್ ಕಲೆಕ್ಟರ್ ಮಾಡದಲ್ಲೇ ಟ್ರ್ಯಾಕ್ ಶೂಟು, ಶೂಸು ಪ್ರತಿ ವರ್ಷನೂ ಕೊಡ್ತೀವಿ. ಪ್ರತಿ ವರ್ಷ 30 ಪೇರ್ ಟ್ರ್ಯಾಕ್ ಶೂಟು, ಶೂಸ್ ಕೊಡ್ತೀವಿ ಸರ್. ಅದು ಎಲ್ಲ ಅದು ನಮ್ಮ ಸ್ವಂತ ದುಡ್ಡಿಂದ ಮಾಡ್ತೀವಿ ಸರ್. ಯಾಕಂದ್ರೆ ನಾವು ಚಿಕ್ಕವರಿದ್ದಾಗ ಗೌರ್ಮೆಂಟ್ ಶಾಲೆಯಲ್ಲಿ ಓದಿದ್ರಿಂದ ನಮಗೆ ಶೂಸ್ ಇರಲಿಲ್ಲ, ಕರೆಕ್ಟಾಗಿ ಹಾಕೋಣಕ್ಕೆ ಒಂದು ಶಾರ್ಟ್ಸ್ ಇರಲಿಲ್ಲ. ಸ್ಕೂಲ್ ಯೂನಿಫಾರ್ಮೇ ಇಲ್ಲ, ಬಂದು ಆಟ ಆಡೋಕ್ಕೆ ಶಾರ್ಟ್ಸ್ ಥರ ಯೂಸ್ ಮಾಡ್ತಾರೆ ನಾವೆಲ್ಲ. ಓಕೆ ಓಕೆ, ಸೂಪರ್. ನಿಮ್ಮಲ್ಲಿ ಹಾಗಾದ್ರೆ ನ್ಯಾಷನಲ್ ಲೆವೆಲ್ವರೆಗೂ ಹೋಗಿರೋರು ಮಕ್ಕಳಿದ್ದಾರೆ? ಇದ್ದಾರೆ ಸರ್. ಪ್ರತಿ ವರ್ಷ 4ರಿಂದ 5 ಜನ ಹೋಗ್ತಾರೆ. ಆಲ್ ಇಂಡಿಯಾ ರೆಪ್ರೆಸೆಂಟ್ ಮಾಡೋರು ಇದ್ದಾರೆ ಸರ್ ಯೂನಿವರ್ಸಿಟಿ. ಓಕೆ ಓಕೆ. ಪ್ರತಿ ವರ್ಷ 2-3 ಜನ ಅಂತೂ ಇದನ್ನ ಮಾಡ್ತಾರೆ. ಸ್ಟೇಟಲ್ಲಿ ಮೆಡಲ್ ಮಾಡಿರೋರು ಮಾಡ್ತಾರೆ. ಓಕೆ, ನಿಮಗೆ ಈಗ ಪರ್ಟಿಕ್ಯುಲರ್ ಸಮ್ಮರ್ ಕ್ಯಾಂಪಿಗೆ ಬರಬೇಕು ಅಂದರೆ ಬೆಳಗ್ಗೆ 6ರಿಂದ 8 ಗಂಟೆ? ಬೆಳಗ್ಗೆ 6ರಿಂದ 8 ಗಂಟೆ, ಸಂಜೆ 5ರಿಂದ 7 ಗಂಟೆ. ಸಂಜೆ 5ರಿಂದ 7 ಗಂಟೆವರೆಗೂ ಮಕ್ಕಳನ್ನ ಅವರೇ ಕರ್ಕೊಂಡು ಬಂದು ಅವರೇ ಕರ್ಕೊಂಡ್ಬರ್ಬೇಕು ಸರ್. ಅವರೇ ಡ್ರಾಪ್, ಅವರೇ ಪಿಕಪ್ ಸರ್. ದೊಡ್ಡ ಮಕ್ಕಳಾದ್ರೂ ಪರವಾಗಿಲ್ಲ, ಸಣ್ಣ ಮಕ್ಕಳಿಗೆ ಕಂಪಲ್ಸರಿ ಎಲ್ಲ ಪೇರೆಂಟ್ಸ್ ಬಂದು ಕರ್ಕೊಂಡು. ಓಕೆ ಓಕೆ, ನಿಮ್ಮ ಹ್ಯಾಂಡ್ ಓವರ್ ಆಗೋವರೆಗೂ. ಅದು ಅದ್ರ ವೈಸ್ ಈಗ ಸಮ್ಮರ್ ಕ್ಯಾಂಪೇನ ಸರಿ, ಅದು ಬಿಟ್ಟು ಬೇರೆ ಇದರಲ್ಲೂ ನೀವು ತೊಡಗಿಸ್ಕೊಂಡಿದ್ದೀರಾ? ಹೌದು ಸರ್, ನಂದು ಎವ್ರಿ ಡೇ ಇರುತ್ತೆ ಸರ್. ಯಾವುದೇ ಗೌರ್ಮೆಂಟ್ ರಜಾನೂ ರಜೆ ಇರಲ್ಲ ಸರ್, ಯಾವುದೇ ಹಬ್ಬ ಹರಿದಿನದಲ್ಲೂ ರಜೆ ಇರಲ್ಲ ಸರ್. ಬೆಳಗ್ಗೆ ಸಂಜೆ ಕಂಪಲ್ಸರಿ ಇರ್ತೀನಿ. ಸಂಡೇ ಈವ್ನಿಂಗ್ ಮಾತ್ರ ರಜಾ ಕೊಡ್ತೀನಿ. ಅದೇ ಈ ಸಮ್ಮರ್ ಕ್ಯಾಂಪ್ ಬಿಟ್ಟು ನೀವು ಹೇಳ್ತಾರದು? ಬಿಟ್ಟು ಹೇಳ್ತಿರೋದು. ಓಕೆ ಓಕೆ, ಬಿಟ್ಟು ಅದರ್ವೈಸ್ ಬೇರೆ ನಿಮ್ಗೆ ಸ್ಟೂಡೆಂಟ್ಸ್ ನನಗೆ ಕಂಟಿನ್ಯೂ ಆಗಿ ಒಂದು 35-40 ಮೆಂಬರ್ಸ್ ದಿನ ಬೆಳಗ್ಗೆ ಸಂಜೆ ಬರ್ತಾರೆ. ಓಕೆ 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 ಓಕೆ. ಈಗ ನನಗೆ ಇವಾಗ ನ್ಯಾಷನಲ್ಸ್ ಅದರಲ್ಲ ಮೆಡಲ್ ಮಾಡಿರೋರ ಹತ್ರ ನಾನೇನು ಫೀಸ್ ಏನು ಕಲೆಕ್ಟ್ ಮಾಡ್ತಾ ಇಲ್ಲ ಸರ್. ಓಕೆ ಓಕೆ ಓಕೆ. ಇವರು ಅದರ್ವೈಸ್ ಈಗ ನೀವು ಹೇಳಿದ್ರಿ ಮೋಟಿವೇಶನ್ ಕ್ಲಾಸ್ಗಳು ಅಂದ್ರೆ ಅವರೆಲ್ಲ ಯಾರು ಇರ್ತಾರೆ? ಅವರೆಲ್ಲ ಸರ್ ನಮ್ಮ ಜೊತೆ ಬಂದು ಇಲ್ಲಿ ಗ್ರೌಂಡಲ್ಲಿ ನನ್ನ ಹತ್ರ ಫಿಟ್ನೆಸ್ ಆಗಿದ್ದಾರೆ ಸರ್. PSI ಆಮೇಲೆ ಒಬ್ಬ ಸ್ಟೂಡೆಂಟ್ ಒಂದು ಹಂತಕ್ಕೆ ಹೋಗಿರೋಲ್ಲ ಲೈಫಲ್ಲಿ, ಅವ್ರ ಹತ್ರ ನೀವು ಮಕ್ಕಳಿಗೆ ಮತ್ತೆ ಅವ್ರ ಹತ್ರ ಮಾತಾಡಿಸ್ತೀರಿ? ಅವರಿಗೆ ಮೋಟಿವೇಶನ್ ಮಾಡಿಸ್ತೀವಿ ಸರ್. ಅವರಿಂದ ಗೊತ್ತಿರುತ್ತೆ ಸರ್, ಅವ್ರ ಎಕ್ಸಾಮ್ಸ್ ಎಲ್ಲ ಪ್ರಿಪೇರ್ ಆಗಿರ್ತಾರೆ. ಇವಾಗ KS ಪಾಸ್ ಮಾಡಿದ್ದಾರೆ ಅಂದ್ರೆ ಅವ್ರಿಗೆಲ್ಲ ಒಂದು ಯಾವ ತರ ಓದ್ಬೇಕು, ಯಾವ ತರ ಇರ್ಬೇಕು ನೀವು ಅನ್ನೋದು ಹೇಳ್ತಾರೆ. ಅವರು ಹೇಳೋದಿಷ್ಟೇ, ನಾವು ಫಿಸಿಕಲ್ ಆಕ್ಟಿವಿಟೀಸ್ ಅಲ್ಲಿ ತೊಡಗಿಸ್ಕೊಂಡಿರೋದ್ರಿಂದ ಇವತ್ತು ನಾವು ಈ ಮಟ್ಟಕ್ಕೆ ಹೋಗಿದ್ದೀವಿ ಅಂತ ನನ್ನ ಹತ್ರ ಬಹಳ ಸರಿ ಹೇಳಿದ್ದಾರೆ. ಹಾಗಾಗಿ ಅವರಿಂದ ನಮ್ಮ ಮಕ್ಕಳಿಗೆ ಒಳ್ಳೇದಾಗ್ಲಿ ಅನ್ನೋದಕ್ಕೋಸ್ಕರ ಅವ್ರ ಹತ್ರ ಮೋಟಿವೇಶನ್ ಕ್ಲಾಸ್ ಮಾಡಿಸ್ತೀನಿ. ನೀವು ನೇಟಿವ್ ಚಿತ್ರದುರ್ಗ ಸರ್? ಇಲ್ಲ
ಶಿವಕುಮಾರ್ ಅಂತ ಹೇಳಿ ಇಲ್ಲೇ ನಿಮ್ಮ ಹೆಸರು. ಕೊನೆಯಿಂದ ಇಲ್ಲೇ ಆಡಿದ್ದೀನಿ, ಇಲ್ಲೇ ಬೆಳೆದಿದ್ದೀನಿ, ಇಲ್ಲೇ ಟೀಚರ್ ಆಗಿದ್ದೀನಿ, ಇಲ್ಲೇ ಕೋಚ್ ಆಗಿದ್ದೀನಿ. ಸೂಪರ್ ಸರ್, ನಿಮ್ಮದು ತುಂಬ ಒಳ್ಳೆ ಕನಸು. ನಿಮ್ಮನ್ನು ಭೇಟಿ ಆಗಬೇಕು ಅಂದರೆ ನಿಮ್ಮ ಫೋನ್ ನಂಬರ್ ಹೇಳ್ಬೋದಾ? ಓಕೆ ಸರ್, 9886737787. ಓಕೆ, ಇನ್ನೊಂದ್ಸಲ ರಿಪೀಟ್ ಮಾಡಿ. 9886737787. ಓಕೆ, ನೋಡಿರಲ್ಲ ಗೆಳೆಯರೇ, ಶಿವಕುಮಾರ್ ಹೇಗೆ ಒಬ್ಬ ಶಾಲಾ ದೈಹಿಕ ಶಿಕ್ಷಕರಾಗಿದ್ದು ಜೊತೆಯಲ್ಲಿ ಅದು ಬರೀ ಒಂದು ವೃತ್ತಿ ಅಲ್ಲ, ಅದೊಂದು ಸಂಬಳಕ್ಕೋಸ್ಕರ ನಾನು ಮಾಡ್ತಿರೋಂಥದ್ದಲ್ಲ ಅನ್ನೋದು ನಾನು ನೋಡಿದ್ಮೇಲೆ ಗೊತ್ತಾಗಿತ್ತು. ಕಳೆದ 1 ಗಂಟೆಯಿಂದ ಅಬ್ಸರ್ವ್ ಮಾಡ್ತಾ ಇದ್ದೀನಿ. ಅವರಿಷ್ಟು ಜನ ಮಕ್ಕಳನ್ನ ಹ್ಯಾಂಡ್ಲ್ ಮಾಡಿಕೊಂಡು ಅದನ್ನು ಬರೀ 1,000 ರೂಪಾಯಿ ಫೀಸಿಗೆ ಅವ್ರಿಗೆಲ್ಲ ಹಾಲು ಮೊಟ್ಟೆ ಹಣ್ಣು ಕೊಡ್ಕೊಂಡು, ಡ್ರೈ ಫ್ರೂಟ್ಸ್ ಕೊಟ್ಕೊಂಡು, ಮೋಟಿವೇಶನ್ ಕ್ಲಾಸ್ಗಳು ಮಾಡಿ, ಟ್ರೆಕ್ಕಿಂಗ್ ಕ್ಲಾಸ್ಗಳು ನಡೆಸ್ಕೊಂಡು, ಮಕ್ಕಳು ಖುಷಿಯಾಗಿ ಇಟ್ಕೊಂಡು, ಅವರ ಏನು ಸೆಕ್ಯೂರಿಟಿ ಇದರಿಂದ ಅದನ್ನೆಲ್ಲ ಗಮನಿಸ್ಕೊಂಡು ಅವ್ರ ಜೊತೆಗೆ ಅವ್ರ ಫ್ರೆಂಡ್ಸ್ಗಳು ಸಹಕರಿಸಿದ್ದಾರೆ. ಅದಲ್ಲ ಅಂತಲ್ಲ, ಸಹಕರಿಸ್ಲಿಕ್ಕೆ ಒಂದು ಒಳ್ಳೆ ವ್ಯಕ್ತಿತ್ವ ಬೇಕಲ್ಲ, ಅದನ್ನು ಬೆಳೆಸ್ಕೊಂಡಿದ್ದಾರೆ. ಹಾಗಾಗಿ ನನಗಂತೂ ತುಂಬ ಖುಷಿ ಆಯಿತು. ಯಾರಾದರೂ ತಮ್ಮ ಮಕ್ಕಳನ್ನ ಸೇರಿಸಿದ್ರೆ ಅರ್ಜೆಂಟಾಗಿ ಈಗ 1 or 2 ಡೇಸಲ್ಲಿ ತಾವು ತಮ್ಮ ಮಕ್ಕಳುಗಳನ್ನು ಇಲ್ಲಿ ಜಾಯಿನ್ ಮಾಡ್ಬೋದು, ದುರ್ಗದ ಮಕ್ಕಳುಗಳನ್ನು. ಅಥವಾ ನಿಮ್ಮ ರಿಲೇಷನ್ಸ್ ಯಾರು ಇದ್ದಾರೆ ಇಲ್ಲಿ ಅಂತಂದರೆ ಅವ್ರ ಮನೆಗಳಲ್ಲೂ ಬಿಟ್ಟು ಇಲ್ಲಿಗೆ ಕಳಿಸ್ಕೊಡುವಂಥ ವ್ಯವಸ್ಥೆ ಮಾಡ್ಬೋದು. ನನಗಂತೂ ತುಂಬ ಖುಷಿ ಆಗ್ತಾಯಿದೆ ಆ್ಯಸ್ ಎ ಚಿತ್ರದುರ್ಗದವನಾಗಿ. ತುಂಬ ಖುಷಿ ಆಯಿತು ಶಿವಕುಮಾರ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್, ನಮಸ್ಕಾರ. ನೋಡಿದ್ರಲ್ಲ, ಮಕ್ಕಳಿಗೆ ತರಬೇತಿ ಮಾಡ್ತೀರಿ ಶಿವಕುಮಾರ್ ಬರೀ 1,000 ರೂಪಾಯಿಗೆ ಅಂತ ಹೇಳಿ. ಬೇಡ ಬಿಡಿ, ಇಷ್ಟೊಂದೆಲ್ಲ ತಲೆ ತಿನ್ನೋದು ಬೇಡ. ನಮ್ಮ ಮಕ್ಕಳುಗಳು ಮೊಬೈಲ್ ನೋಡ್ಕೊಂಡು ತುಂಬ ಚೆನ್ನಾಗಿ ಮನೇಲಿ ಟೈಮ್ ಪಾಸ್ ಮಾಡ್ತಾ ಇದ್ದಾರೆ. ನಮ್ಗೆ ಅದರಿಂದನೇ ಖುಷಿ ಸಿಗುತ್ತೆ. ನಾಳೆ ಮಕ್ಕಳು ಫ್ಯೂಚರು ಅಥವಾ ಅವ್ರ ಆರೋಗ್ಯ ಏನಾದರೂ ಪರವಾಗಿಲ್ಲ, ಇವತ್ತು ಕ್ಷಣಿಕವಾಗಿ ಸುಖವಾಗಿದಾರಲ್ಲ ಅನ್ನೋದನ್ನು ಬೆಂಬಲ ಮಾಡೋರಿದ್ರೆ ಅದನ್ನು ಸಹ ನಾವು ಸರಿ ಅಂತ ಅಂದ್ಕೊಂಡು ಮನೇಲಿ ಕೂರ್ಬೋದು. ನೋಡಿ ಎಷ್ಟು ಖುಷಿಯಾಗಿದ್ದಾರೆ. ಇದು ನಮಗೆ ಬೇಕಾಗಿರೋದು ಅಥವಾ ಅದು ಬೇಕಾಗಿದೆಯೋ ನಮಗೆ, ಎರಡನ್ನೂ ಯೋಚನೆ ನಮಗೆ ಬಿಟ್ಟಿದ್ದು. ಇಷ್ಟು ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ. ತುಂಬ ದೊಡ್ಡದನ್ಸಿರ್ಬೋದು ವಿಡಿಯೋ, ಕ್ಷಮಿಸಿ, ಅದು ಬೇರೆ ದಾರಿ ಇಲ್ಲ.